ಮಾಡ್ಕೊಂಡಿದ್ದೀನಿ. ನನ್ನ ಮಗಳು ನೋಡಿ ಫ್ರಿಜ್ ಮೇಲೆ ಏನು ಮಾಡಿದ್ದಾಳೆ ಅಂತ. ಇದು ಬೀರು ಮೇಲೆ ಇತ್ತು, ಆ ಮನೇಲಿದ್ದಾಗ ಫ್ರಿಜ್ ಮೇಲೆ ಹಾಕಿರೋದು ಮಾತ್ರ ಸೂಪರ್, ವಿಡಿಯೋದಲ್ಲಿ ಮಾತ್ರ ಇನ್ನೂ ಸೂಪರಾಗಿ ಕಾಣಿಸ್ತಾ ಇದೆ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನ ಅಡುಗೆ ಮಾಡಬೇಕು ನೋಡಿ. ಮೇಲೆ ನಮ್ಮ ಯಜಮಾನ್ರು, ಇದು ನಾನು ಮತ್ತು ನನ್ನ ಮಗಳು ಮತ್ತು ಚಿಕ್ಕವಳು ಕೆಳಗಡೆ ಇದ್ದಾಳೆ. ಮತ್ತು ಫುಲ್ಲು ಇದು ಬುಕ್ಕಲ್ಲಿ ಅಣಿಸ್ಬೇಕು ಪ್ರಾಜೆಕ್ಟ್ ಹೇಳಿದರು ಮಾಡ್ಕೊಬರೋಕ್ಕೆ, ಅದನ್ನು ಮಾಡ್ಕೊಬಂದು ವಾಪಸ್ ಕೊಟ್ಟಿದ್ರು. ಮತ್ತು ಇವಾಗ ಫ್ರಿಜ್ ಮೇಲೆ ಅಣಿಸಿದ್ದಾಳೆ. ಇದು ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಇವಾಗ ಅಡುಗೆ ಮಾಡಬೇಕು. ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ಮಕ್ಕಳನ್ನ ಕರ್ಕೊಬರೋಕ್ಕೆ ಹೋಗಬೇಕು. ಸೊರೆಕಾಯಿ ಇದೆ, ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಕಡಲೆಕಾಳು ಮತ್ತು ಬೇಳೆಕಾಳು ಹಾಕಿ ಸೊರೆಕಾಯಿ ಇವಾಗ ಬೇಗ ಬೇಗ ಕಟ್ ಮಾಡ್ಕೊತೀನಿ. ಸೊರೆಕಾಯಿ ಎಲ್ಲ ಕಟ್ ಮಾಡಿಕೊಂಡು ಕಾಳು ನೆನೆಸಿರೋದು ಬೇಳೆಕಾಳು ಎಲ್ಲ ಹಾಕಿ ಒಂದು ವಿಸಿಲ್ಗೆ ಇಕ್ಕಿದ್ರೆ ಬೆಂದೋಗುತ್ತೆ. ಒಂದು ವಿಸಿಲ್ ಸಾಕು. ಜಾಸ್ತಿ ಹಾಕಿದ್ರೆ 2 ವಿಸಿಲ್ 3 ವಿಸಿಲ್ ಹಾಕಿದ್ರೆ ನುಣ್ಣಗಾಗ್ಬಿಡುತ್ತೆ. ಅದಕ್ಕೆ ಇದನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ವಿಸಿಲ್ಗೆ ಇಕ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಇದೆಲ್ಲ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಸೊರೆಕಾಯಿ ಎಲ್ಲ ಕಟ್ ಮಾಡಿಕೊಂಡೆ. ಇವಾಗ ಬೇಳೆಕಾಳು ಕಾಳು ಎಲ್ಲ ಹಾಕಿ ವಿಸಿಲ್ಗೆ ಇಡ್ತೀನಿ. ಇದು ಫ್ರೀಝರಲ್ಲಿ ಇಟ್ಟಿದ್ದೆ ಕಡಲೆಕಾಳು, ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ಇವಾಗ ಇದರ ಜೊತೆಗೆ ಬೇಳೆಕಾಳು 2 ಹಾಕ್ಕೊತೀನಿ, ತೋರಿಸ್ತೀನಿ ಬನ್ನಿ. ಇವತ್ತು ನಾನು ಯಾವ ಥರ ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ತೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಆದಷ್ಟು ಲೈಕ್ ಮಾಡಿ. ಇಷ್ಟ ಆದರೆ ಅದೇ ನಾನು ಬೇಳೆಕಾಳು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಕಡಲೆಕಾಳು ಹಾಕ್ಕೊಳ್ಳೋಣ ಅಂತ. ಆಮೇಲೆ ಹೆಸ್ರುಕಾಳು ಸ್ವಲ್ಪ ಹಾಕಬೇಕು. ಹೆಸ್ರುಕಾಳು ಇವಾಗೆ ಹಾಕಲ್ಲ, ಹೆಸ್ರುಕಾಳು ಇವಾಗೆ ಹಾಕಿದ್ರೆ ನುಣ್ಣಗೆ ಬೆಂದೋಗುತ್ತೆ. ಇದು 3/4 ಭಾಗ ಬೆಂದೋಗಬೇಕು, ಆವಾಗ ಹಾಕ್ತೀನಿ. ಇವಾಗ ಇದು ಬೇಳೆಕಾಳು ಸ್ವಲ್ಪ ತೊಳ್ಕೊಂಬಿಡ್ತೀನಿ. ಕಡಲೆಕಾಳು ನಾನು ಫಸ್ಟೇ ತೊಳೆದು ಮೊಳಕೆ ಎಲ್ಲ ಕಟ್ಟಿಕ್ಕಿದ್ದೀನಿ, ಅದು ನೀಟಾಗಿ ಇರುತ್ತೆ. ಅದಕ್ಕೆ ಬೇಳೆಕಾಳು ಫಸ್ಟ್ ತೊಳೆದಿಕ್ಬಿಡ್ತೀನಿ. ನೋಡಿ, ಕಡಲೆಕಾಳು ಹಾಕ್ಕೊತಾ ಇದ್ದೀನಿ. ಇದು ಫ್ರೀಝರಲ್ಲಿ ಇಕ್ಕಿದ್ನಲ್ಲ, ಅದಕ್ಕೆ ಎಲ್ಲ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಜಾಸ್ತಿ ಏನು ಕೂಗಿಸ್ಕೊಬೇಡಿ, ಯಾಕಂದರೆ ನುಣ್ಣಗಾಗ್ಬಿಡುತ್ತೆ. ಸೊರೆಕಾಯಿ ಅಷ್ಟೇ ಬೇಗ ಬೆಂದೋಗುತ್ತೆ. ಬೇಳೆಕಾಳು ಇವಾಗ ಕಡಲೆಕಾಳು ಜೊತೆಗೆ ಸೊರೆಕಾಯಿ ಜೊತೆಗೆ ಎಲ್ಲ ಹಾಕಿದ್ರೆ ಬೇಗನೆ ಬೆಂದೋಗುತ್ತೆ. ಇಷ್ಟೇ ಸಾಕು. ನಾನು ಇದ್ರ ಜೊತೆಗೆ ಆಮೇಲೆ ಸ್ವಲ್ಪ ಹೆಸ್ರುಕಾಳು ಹಾಕ್ಕೊತೀನಿ. ನೋಡಿ, ಇಷ್ಟು ಹಾಕಿ ಕಡಲೆಕಾಳು ನಾನು ಫಸ್ಟೇ ತೊಳೆದು ಮೊಳಕೆ ಕಟ್ಟಿರೋದು. ತೊಳೆಯೋಷ್ಟೇನು ಅವಶ್ಯಕತೆ ಇಲ್ಲ, ಚೆನ್ನಾಗಿ 2-3 ಸರಿ ತೊಳೆದು ಮೊಳಕೆ ಕಟ್ಟಿರ್ತೀನಿ. ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿ ಇವಾಗ ಉಪ್ಪು ಹಾಕ್ಕೊಂಡು, ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮಗೆ. ಆಮೇಲೆ ಬೇಕು ಅಂದರೆ ಪಲ್ಯಕ್ಕೆ ಸಾಂಬಾರಿಗೆ ಹಾಕ್ಕೋಬೋದು. ಇವಾಗ ಇದನ್ನು ನೀರೆಲ್ಲ ಹಾಕಿ ಇಕ್ಬಿಟ್ಟು ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ಅಷ್ಟೊತ್ತಿಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ. ನೋಡಿ, ಒಂದು ಟೊಮಟ ಮತ್ತು ಬೆಳ್ಳುಳ್ಳಿ ಇದು ಒಗ್ಗರಣೆಗೆ, ಸಾಂಬಾರಿಗೆ ಮತ್ತು ಪಲ್ಯಕ್ಕೆ. ಆಮೇಲೆ ಬೆಳ್ಳುಳ್ಳಿ ಈ ಥರ ಬಿಡಿಸ್ಕೊತೀನಿ. ಇದು ಪಲ್ಯಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಆಮೇಲೆ ಒಗ್ಗರಣೆ ಮಾಡಿದಾಗ. ಇದು ಇವಾಗ ಅದು ಒಂದು ವಿಸಿಲ್ಗೆ ಬರೋಷ್ಟೊತ್ತಿಗೆ ಈರುಳ್ಳಿ ಎಲ್ಲ ಒಗ್ಗರಣೆಗೆ ಕಟ್ ಮಾಡ್ಕೊತೀನಿ. ಸಾಂಬಾರಿಗೆಲ್ಲ ಕಟ್ ಮಾಡಿ ಇಕ್ಕಿದ್ದೀನಿ. ಇನ್ನೇನು ಅದು ವಿಸಿಲ್ ಬಂದರೆ
ಸಾಂಬಾರಿಗೆ ಬಸ್ಸಾಂಬಾರಿಗೆ ರುಬ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎತ್ಕೋಬೇಕು. ಬನ್ನಿ ಫ್ರೆಂಡ್ಸ್ ಮತ್ತೆ ನೋಡಿ ಫ್ರೆಂಡ್ಸ್, ಇದೊಂದು ವಿಸಿಲ್ ಬಂದಿದೆ, ಇದು ಬೆಂದಿದೆ. ಸೊರೆಕಾಯಿ ಮತ್ತು ಕಾಳು ಬೆಂದಿದೆ. ಬೇಳೆಕಾಳು ಮಾತ್ರ, ಕಾಳು ನೋಡಿ ನುಣ್ಣಗೆ ಬೆಂದೋಗಿದೆ. ಬೇಳೆಕಾಳು ಮಾತ್ರ ಸ್ವಲ್ಪ ಬೇಯಬೇಕು. ನಾನಿವಾಗ ಹೆಸ್ರು ಕಾಳು ಸ್ವಲ್ಪ ಹಾಕ್ಕೊಂಡು ಇವಾಗ ಕುದಿಸ್ಕೊತೀನಿ. ನೋಡಿ ಹೆಸ್ರು ಕಾಳು ಸ್ವಲ್ಪ ಹಾಕ್ಕೊಂಡು ವಿಸಿಲ್ ಬರಬಾರ್ದು, ಆ ಥರ ಆಫ್ ಮಾಡ್ಕೋಬೇಕು. ಹೆಸ್ರು ಕಾಳು ಬೇಗನೆ ಬೆಂದಾಗುತ್ತೆ. ಅದು ಬೇರೆ ಮೊಳಕೆ ಬೇರೆ ಕಟ್ಟಿದ್ನಲ್ಲ ನೆನೆಸಿ, ಅದಕ್ಕೋಸ್ಕರ ವಿಸಿಲ್ ಬರ್ದಿದ್ದಂಗೆ ಆಫ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ ಎಲ್ಲ ಬಗ್ಸ್ಕೊಂಡಿದ್ದೀನಿ. ಇವಾಗ ಕಾಳೆಲ್ಲ ನುಣ್ಣಗೆ ಬೆಂದಿದೆ. ಬೇಳೆಕಾಳು ಅಷ್ಟೇ ಇವಾಗ ಬೆಂದೋಗಿದೆ. ಹೆಸ್ರು ಕಾಳು ಅಷ್ಟೇ, ಇದು ಮೇಲೆ ಹಾಕಿದ್ನಲ್ಲ ಬಿಸಿ ಹೊಗೆಕ ಇದು ಕತ್ಲು ಕಾಣಿಸ್ತಾ ಇದೆ ನೋಡಿ. ಹೆಸ್ರು ಕಾಳು ಅಷ್ಟೇ ಮೇಲೆ ಹಾಕಿದ್ದೆ, ವಿಸಿಲ್ಗೆ ಬರೋಕ್ಕೆ ಮುಂಚೆ ಆಫ್ ಮಾಡಿದೆ, ಬೆಂದೋಗಿದೆ. ಇವಾಗ ಇದಕ್ಕೆ ಬಸ್ಸಾರಿಗೆ ಮಸಾಲ ರುಬ್ಕೊಳ್ಳೋಣ ಬನ್ನಿ. ಜಾರ್ಗೆ ನೋಡಿ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಟಮಟ. ಇದೇನು ಫ್ರೈ ಮಾಡ್ಕೊಳೋ ಅಷ್ಟು ಅವಶ್ಯಕತೆ ಏನಿರಲ್ಲ, ಬಸ್ಸಾರಿಗೆ ಹಂಗೆ ಹಾಕ್ಕೋಬೋದು. ಬಸ್ಸಾರಿಗೆ ನಾನು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ. 1.5 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತಗೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ. ಸಾಂಬಾರು ಪುಡಿ, ಖಾರದ ಪುಡಿ ಹಾಕ್ಕೋಬೇಕು. ಸಾಂಬಾರು ಪುಡಿ ನೋಡಿ, ಇದು 2 ಖಾರ ಸಾಂಬಾರು ಪೌಡ್ರು 2 ಮಿಕ್ಸ್ ಆಗಿರುತ್ತೆ, ಅದಕ್ಕೆ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಖಾರದ ಪುಡಿ ಹಾಕ್ಕೋಬೇಕು. ನೋಡಿ ಖಾರದ ಪುಡಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅರ್ಶಿಣ ಪುಡಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಅರ್ಶಿಣ ಪುಡಿ ಬಸ್ಸಾಂಬಾರಿಗೆ ಹಾಕಲ್ಲ. ಇದಕ್ಕೆ ನೋಡಿ ಕಾಳು ಮತ್ತು ಬೇಳೆಕಾಳು ರುಬ್ಬಕ್ಕೆ ಹಾಕ್ಕೋಬೇಕು. 1 ಸ್ಪೂನ್ ಅಷ್ಟು, 1 ಸೌಟ್ ಅಷ್ಟು ಹಾಕ್ಕೋಬೇಕು. ಫ್ರೆಂಡ್ಸ್ ಇಷ್ಟೆಲ್ಲ ಇವಾಗ ರುಬ್ಕೋಬೇಕು ನುಣ್ಣಕ್ಕೆ. ಫ್ರೆಂಡ್ಸ್ ಇದು 3/4 ಭಾಗ ರುಬ್ಬಿದ್ದೀನಿ ನೋಡಿ. ಜೀರಿಗೆ 1 ಸ್ಪೂನ್ ಹಾಕ್ಕೋಬೇಕು, ಮರೆತುಬಿಟ್ಟಿದ್ದೆ ಅವಾಗೆ, ಅದಕ್ಕೆ ಇವಾಗ ಜೀರಿಗೆ ಹಾಕ್ಕೊಳ್ಳಿ. ಆಮೇಲೆ 5-6 ಕಾಳಷ್ಟು ಮೆಣಸು ಹಾಕ್ಕೊಳ್ಳಿ. ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಇದು ಖಾರ ಇರುತ್ತೆ ಮೆಣಸು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಇನ್ನೊಂದು ಸಾರಿ ನುಣ್ಣಕ್ಕೆ ರುಬ್ಕೋಬೇಕು. ಫ್ರೆಂಡ್ಸ್ ನೋಡಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಇವಾಗ ಬೇಯಿಸಿರೋ ನೀರು, ಬಗ್ಸಿರೋ ನೀರು ಇರುತ್ತಲ್ಲ, ಆ ನೀರನ್ನ ಇದಕ್ಕೆ ಕಟ್ಕೊಳ್ಳೋಣ. ಫ್ರೆಂಡ್ಸ್ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ. ಇವಾಗ ಒಂಚೂರು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಬಸ್ಸಾರಿಗೆ ಜಾಸ್ತಿ ಹಾಕೋಕೆ ಹೋಗ್ಬಿಡಿ, ಕಟ್ ಮಾಡಿರೋದೆಲ್ಲ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ಇದು ಒಗ್ಗರಣೆ ಎಲ್ಲ ಆಗಿದೆ. ರುಬ್ಬಿರೋ ಮಸಾಲ ಹಾಕ್ಕೊಳ್ಳೋಣ. ಇದು ತಣ್ಣೀರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಇದು ಬೇಯಿಸಿರೋ ನೀರು ಮಾತ್ರ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ ಸ್ವಲ್ಪ ನೀರು ಬೇಕು ಅಂದರೆ ಹಾಕ್ಕೊಳ್ಳಿ, ಇಷ್ಟೇ ಸಾಕು. ಉಪ್ಪು ಹಾಕಕ್ಕೆ ಹೋಗ್ಬೇಡಿ, ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಕಾಳು ತರಕಾರಿ ಹಾಕುವಾಗ ಹಾಕಿದ್ದೀರಿ, ಟೇಸ್ಟ್ ನೋಡಿಬಿಟ್ಟು ಮತ್ತೆ ನೀವು ಉಪ್ಪು ಖಾರ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ ಅನ್ನ ಮುದ್ದೆಗೆಲ್ಲ. ಇವಾಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್ ಸಾಂಬಾರು ಕುದೀತಾ ಇದೆ ನೋಡಿ, ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನೀವು ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಉಪ್ಪು ಒಂಚೂರು ಹಾಕ್ಕೊಳ್ಳಿ, ಯಾಕಂದರೆ ಬೇಯುವಾಗ ಹಾಕಿದಿರಿ ಕಾಳಿಗೆಲ್ಲ. ಇವಾಗ ಈರುಳ್ಳಿ ಫ್ರೈ ಆಗೋಕ್ಕೆ ಮಾತ್ರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದು ಸ್ವಲ್ಪ ಗೋಲ್ಡನ್ ಕಲರ್ ರೋಸ್ಟ್ ಆಗಲಿ. ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ನೋಡಿ ಇದು ಮಿಕ್ಸ್ ಮಾಡಿಕೊಂಡ್ರೆ ಇದು ಮುಗೀತು. ಕೊತ್ತಂಬರಿ ಸೊಪ್ಪು ನೀವು ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ನಮ್ಮ ಮನೇಲಿ ಇಲ್ಲ, ನಾನು ಹಾಕ್ಕೊಂಡಿಲ್ಲ. ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು,
ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಮಾತ್ರ ಜಜ್ಜಾಕಿದ್ರೆ ಅದು ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟೇ ಮುಗೀತು. ಉಪ್ಪೇನು ಹಾಕಕ್ಕೆ ಹೋಗ್ಬೇಡಿ, ಬೇಯುವಾಗ ಹಾಕಿರ್ತೀರಲ್ಲ ಅದೇ ಉಪ್ಪು ಹಿಡ್ದಿರುತ್ತೆ. ಕಾಳು ಸೋರೆಕಾಯಿ ಎಲ್ಲ ಮತ್ತು ಈರುಳ್ಳಿಗೆ ಸ್ವಲ್ಪ ಹಾಕಿದ್ದೀರಲ್ಲ ಇಷ್ಟೇ ಸಾಕು. ಉಪ್ಪೇನು ಹಾಕಕ್ಕೆ ಹೋಗ್ಬೇಡಿ. ಸಾಂಬಾರಿಗೆ ಮಾತ್ರ ಉಪ್ಪು ನೋಡಿಕೊಂಡು ಸಾಂಬಾರಿಗೆ ಹಾಕ್ಕೊಳ್ಳಿ. ಇಷ್ಟೇ ಮುಗೀತು. ಅನ್ನ ಸಾಂಬಾರು ಪಲ್ಯ ಎಲ್ಲ ರೆಡಿ ಆಯಿತು. ಆಯಿತು, ಕರ್ಕೊಬರ್ಬೇಕು. ಪಲ್ಯ ಮಾತ್ರ ತುಂಬಾ ಸೂಪರಾಗೈತೆ. ಕಿಚನ್ ಎಲ್ಲ ಆಮೇಲೆ ಕ್ಲೀನ್ ಮಾಡೋಣ. ಮಕ್ಕಳು ಬರೋ ಟೈಮ್ ಆಗಿಬಿಡ್ತು, ಅದಕ್ಕೆ ಇವಾಗ ಮಕ್ಕಳನ್ನ ಕರ್ಕೊಬರೋಕ್ಕೆ ಹೋಗಬೇಕು. ಮಕ್ಕಳು ಬರೋಕ್ಕೆ ನನಗೆ ಅಡುಗೆ ರೆಡಿ ಆಗಿಬಿಟ್ರೆ ಸಾಕು. ಮಕ್ಕಳು ಬಂದು ಬಿಸಿ ಬಿಸಿ ಊಟ ತಿನ್ನಬೇಕು. ಮಳೆ ಬೇರೆ ಬರ್ತಾ ಇದೆ, ಬಂದು ನಿಂತೋಗಿದೆ ಮಳೆ. ಸಾಯಂಕಾಲ ಕ್ಲೀನ್ ಮಾಡ್ಕೊತೀನಿ. ನಿದ್ದೆ ಮಾಡೋವಾಗ ಮತ್ತೆ ಗಲೀಜಾಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಬನ್ನಿ ಮಕ್ಕಳನ್ನ ಕರ್ಕೊಬರೋಕ್ಕೆ ಹೋಗಬೇಕು. ಅಡುಗೆ ರೆಡಿ ಆಯಿತು ಅಂದರೆ ಟೆನ್ಷನ್ ಇಲ್ಲ, ಸಾಯಂಕಾಲ ಏನು ಕೆಲಸ ಇಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಬನ್ನಿ ಹೋಗೋಣ. ಫ್ರೆಂಡ್ಸ್, ಮಕ್ಕಳನ್ನೆಲ್ಲ ಕರ್ಕೊಬಂದೆ. ಇವಾಗ ಊಟ ಮಾಡಿಸೋಣ ಅಂತ ನೋಡಿ ಅನ್ನ ಸಾಂಬಾರು ನಿಮಗೆ ತೋರಿಸೋಣ ಅಂತ ನಾನು ಹಿಂಗೆ ಹಾಕ್ಕೊತಾ ಇದ್ದೀನಿ. ಅನ್ನ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿತ್ತು. ಮಕ್ಕಳನ್ನೆಲ್ಲ ಊಟ ಕೊಡ್ತಾ ಇದ್ದೀನಿ. ನಾನು ಹಂಗೆ ಊಟ ಮಾಡೋಣ ಅಂತ ಊಟ ಹಾಕ್ಕೊತಾ ಇದ್ದೀನಿ. ಇನ್ನು ನಾನು ಊಟ ಮಾಡಿರಲಿಲ್ಲ. ಯಾರೆಲ್ಲ ವಿಡಿಯೋ ನೋಡ್ತೀರಾ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸಾಂಬಾರೆಲ್ಲ ನಿಮಗೆ ತೋರಿಸಿದ್ದೀನಿ ಯಾವ ಥರ ಮಾಡ್ತೀರಾ ಅಂತ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನಾವು ಇದೇ ಥರ ಮಾಡ್ತೀರಿ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.